ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿರ್ದೇಶಕರು, ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರು ನಾಗಾರ್ಜುನವರೇ ಹಾಗೂ BC ಬ್ಯಾಂಕ್ ನಿರ್ದೇಶಕರ ಜಗಪತಿ ಸರ್ ಅವರೇ, ನಗರಸಭಾ ಮಾಜಿ ಅಧ್ಯಕ್ಷರಾಗಿದ್ದ ಮುರಳಿ ಸರ್ ಅವರೇ, ಖ್ಯಾತ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸತ್ಯಣ್ಣ ಅವರೇ, ಪ್ರಭಾಕರ್ ಅವರೇ, ಜಗದೀಶಣ್ಣ ಅವರೇ, ಕೃಷ್ಣಣ್ಣ ಅವರೇ, ರಮೇಶ್ ಅವರೇ, ಹಾಗೂ ನಮ್ಮ ಜೈರ್ ಅವರೇ, ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಎಲ್ಲ ನನ್ನ ಸದಸ್ಯರುಗಳೇ, ಹಾಗೂ ಮುಖಂಡರಾಗಿರ್ತಕ್ಕಂಥ ಅಪ್ಸರಣ್ಣ ಮತ್ತೆ ವಹೀದಣ್ಣ ಎಲ್ಲ ಬಂದಿದ್ದಾರೆ. ಅದಕ್ಕಿಂತ ಮುಂಚಾಕಿ ನಮ್ಮ ಜೋಡಿಯಾಗಿರ್ತಕ್ಕಂಥ ಮೈಲಾರಪ್ಪ ಅವರು, ಇದ್ರ ಬಗ್ಗೆ ಒಂದೆರಡು ವಿಷಯ ಹೇಳಲೇಬೇಕು. ಇವತ್ತು ಒಳ್ಳೆ ಸುದಿನ ಅಂತ ಹೇಳ್ಬೋದು. ನನಗೆ ಇವತ್ತು ಒಳ್ಳೆ ದೇವ್ರ ಮೂಲಕ ಪೂಜೆ ಮಾಡಿ ಕಳಿಸ್ಕೊಡ್ತಾ ಇದ್ವಿ. ಇದು ಪೂಜೆನೇ, ಇದು ಪೂಜೆ ಮಾಡಿ ಕಳಿಸ್ಕೊಡ್ತಾ ಇದ್ವಿ. ಇದ್ರ ಬಗ್ಗೆ ಹೇಳಲೇಬೇಕು. ಇದು ನನಗೆ ಹಾಸ್ಟೆಲ್ ಕೈ ತಪ್ಪೋಗಿದ್ವಿ. ಕೋಲಾರದದ್ದು ಏನು ಒಂದು ಅಬ್ದುಲ್ ಕಲಾಂ ಅವರ ಮಾದರಿ ಶಾಲೆ ಅಂತ ಅಂದ್ಬಿಟ್ಟು ತರಬೇಕಂತ ತುಂಬಾ ಇಷ್ಟ ಇತ್ತು. ನಿಮ್ಮೆಲ್ಲರೂ ಗೊತ್ತಿದ್ದಂಗೆ ಒಂದು ಹೈಟೆಕ್ 224 ಕ್ಷೇತ್ರದಲ್ಲಿ ಹೈಟೆಕ್ PUC ಹಾಸ್ಟೆಲ್ ಅನ್ನ ಗಾಂಡ್ರೆ ಕಟ್ಟಿ ಉದ್ಘಾಟನೆಗೆ ರೆಡಿ ಆಗಿದೆ. ಅದೇ ಮಾದರಿಯಲ್ಲಿ ಕೂಡ 5,20,00,000 5,20,20,00,000 ಒಂದು ಮಾದರಿ ಶಾಲೆಯನ್ನ ನಿರ್ಮಾಣ ಮಾಡ್ಬೇಕಂತ ನಾನು ಲಾಸ್ಟ್ 2ನೇ ಸೆಷನ್ ಅಲ್ಲಿ ಜಮೀರ್ ಅವರಿಗೆ ಕೇಳಿದಾಗ ಇದು ನನಗೆ ಮಧುಗಿರಿಗೆ ಹೋಗ್ಬಿಟ್ಟಿತ್ತು. ನಾನು ಪರ್ಸನಲ್ ಮೀಟ್ ಮಾಡಿ, ಇಲ್ಲ ಈ ಹಾಸ್ಟೆಲ್ ನನಗೆ ಬೇಕೇ ಬೇಕು, ಇಲ್ಲಾಂದ್ರೆ ನೀವು ಮುಸ್ಲಿಂ ಅವ್ರಿಗೆ, ನಮ್ಗೆ ನಮ್ಮ ಮುಖಂಡರಿಗೆ ನೀವು ನಮ್ಮ ಜನಾಂಗ ಮೋಸ ಮಾಡಿದಂಗೆ ಅಂದ್ಬಿಟ್ಟು ಅವ್ರಿಗೆ ಕಿತ್ತಾಡಿ ಇದನ್ನ ನಾನು ಮಾಡ್ಕೊಂಡ್ಬಂದೆ. ಇದು ಮಾಡ್ಕೊಂಡ್ಬರ್ಬೇಕಾದ್ರೆ ನಮ್ಮ ರೋಷನ್ ಅಳ್ಳು ಹೇಳಲೇಬೇಕು. ಇವಾಗ ನನಗೆ ಸುಮಾರು ಸಲ ಲೆಟರ್ ಕೊಟ್ಟಿದ್ರು. ಯಾಕಂದ್ರೆ ಈ ದರ್ಗಾಗೊಂದು ನನಗೊಂದು ಲೆಟರ್ ಇರ್ಬೇಕು, ಐಮಾಸ್ ಬೇಕು, ಗೋಡೆ ಬೇಕು, ಅನ್ನಂಗೂ ಶಾಲೆ ಬೇಕು ಅಂತ ಹೇಳಿದ್ರು. ಸೊ ನಮ್ಮ ಜೈರು ನಮ್ಮೆಲ್ಲ ಕೌನ್ಸಿಲರ್ಸ್ ಕೂಡ ನನಗೆ ಲೆಟರ್ ಕೊಟ್ಟಿದ್ರು. ಅಣ್ಣ ನೆಕ್ಸ್ಟ್ ನಮ್ಮ ಏನಾದ್ರು ಮಾಡಿ ನಮ್ಮ ಮುಸ್ಲಿಂ ಜನಕ್ಕೆ ಏನಾದ್ರು ಮಾಡ್ಬೇಕಂತ ಎಲ್ಲ ನನಗೆ ಒತ್ತಾಯದ ಮೇಲೆ ನಾನೇ ಪರ್ಸನಲ್ ಜೈರ್ ಅವ್ರನ್ನ ಮೀಟ್ ಮಾಡಿ, ಈ ಒಂದು ಜಮೀರ್ ಅವ್ರನ್ನ ಮೀಟ್ ಮಾಡಿ ಈ ಶಾಲೆನ ಹಾಕೊಂಡ್ ಬಂದಿದ್ದೀನಿ. ಕೇವಲ 8 ತಿಂಗಳಿಂದ 9 ತಿಂಗಳ ಒಳಗಡೆ ಈ ಒಂದು 1,250 ಜನ ಮಕ್ಕಳನ್ನ ವಾಸ ಮಾಡ್ಲಿಕ್ಕೆ ಹಾಗೂ ಓದಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ. ಈಗಾಗಲೇ ಇದು 3 ತಿಂಗಳಿಂದ ಪೂಜೆ ಮಾಡ್ಬೇಕಾಗಿತ್ತು. ಕಾರಣದಿಂದ ಪೂಜೆ ಮಾಡಕ್ ಆಗ್ಲಿಲ್ಲ. ಅದು ಸಮಯ ಸಂದರ್ಭ ಬಂದಾಗ ಆ ಪೂಜೆಗೆ ಆ ದೇವರು ನೆರವೇರಿಸ್ಕೊಟ್ಟಿದ್ದಾರೆ. ಅಲ್ಲ, ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡಿ ಇನ್ನು ಸಾಕಷ್ಟು ವಿಚಾರಗಳನ್ನ, ಸಾಕಷ್ಟು ಡೆವಲಪ್ಮೆಂಟ್ ಅನ್ನ ಈಗಾಗಲೇ 43-45 ಕೋಟಿ ನಗರಾಭಿವೃದ್ಧಿ ಅಮೃತ ಮಹೋತ್ಸವದಿಂದ ಒಂದು ಟೋಟಲ್ 65 ಕೋಟಿ ಬರೀ ಮುಳಬಾಗಿಲು ಟೌನ್ ಮಾತ್ರ ಬರ್ತದೆ. ನೀವಿನ್ನು ಬರೀ ಟೌನ್ ಅನ್ನ ಮೇಲ್ಮಟ್ಟಕ್ಕೆ ಮಾತ್ರ ಮಾಡಿದೀನಿ. ನಾನು ಬೂಟಾಟಿಕೆ ಹೇಳ್ತಕ್ಕಂಥ ಶಾಸಕ ಅಂತ ಅಲ್ಲ. ನಾನು ಏನ್ ಮಾಡಿದೀನಿ, ಏನ್ ಮಾಡಿಲ್ಲ ಅಂತ ಬುಕ್ಲೆಟ್ ಹೊಡಿಸಿ 2028 ಮನೆ ಮನೆ ಕಳಿಸ್ತಕ್ಕಂಥ ಕಾರ್ಯಕ್ರಮ ನಾನು ಮಾಡ್ಕೊಡ್ತೀನಿ. 60ರಿಂದ 68 ಕೋಟಿ ಒಳಗಡೆ ಈಗಾಗಲೇ ಈ ವರ್ಷದಲ್ಲಿ ನಮಗೆ ನಗರಾಭಿವೃದ್ಧಿಗೆ ಮಾತ್ರ ಬರ್ತದೆ. ಇದನ್ನ ನೀವು ಯೋಚನೆ ಮಾಡ್ಕೊಳ್ಳಿ. ಮೊದಲು ಮುಳಬಾಗಲ್ ಟೌನ್ ಹೆಂಗಿತ್ತು, ಇವಾಗ ಟೌನ್ ಹೆಂಗಿದೆ. ಈಗಾಗಲೇ ಹೈಟೆಕ್, ಈಗಾಗಲೇ ನಾನು ಕಾಯ್ತಾ ಇದ್ದೆ. ನೆಕ್ಸ್ಟ್ ವೀಕ್ ಆಷಾಢ ಮುಗಿದ್ಮೇಲೆ ಹೈಟೆಕ್ ಲೈಬ್ರರಿ ಮಾಡ್ಬೇಕಂತ ಆಸೆ ಇತ್ತು ನನಗೆ. ಎಲ್ಲ ಇತ್ತು ನಮ್ಮೂರಲ್ಲಿ, ಹೈಟೆಕ್ ಲೈಬ್ರರಿ ಇರಲಿಲ್ಲ. ಈಗಾಗಲೇ ಅನುದಾನ ಬಿಡುಗಡೆ ಮಾಡ್ಕೊಂಡ್ ಬಂದಿದ್ದೀನಿ. ಹೈಟೆಕ್ ಲೈಬ್ರರಿ 1.5 ಕೋಟಿ ಕಾಮಗಾರಿ, 50 ಲಕ್ಷ ಕಾಮಗಾರಿ, 1.5 ಕೋಟಿ ಪೀಠೋಪಕರಣ. ಹೈಟೆಕ್ ಲೈಬ್ರರಿ ಇಲ್ಲಿವರೆಗೂ ಡೂಪ್ಲೆಕ್ಸ್ ಲೈಬ್ರರಿ ಇರಲಿಲ್ಲ. ಈ ಲೈಬ್ರರಿ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಮಂತ್ ಆಷಾಢ ಆದ್ಮೇಲೆ ಪೂಜೆ ಮಾಡ್ಕೊಡ್ತೀನಿ. ನನ್ನ ಧ್ಯೇಯ ಏನು ಅಂತಂದ್ರೆ, ನನಗೇನ್ ಸಿಕ್ಕಿಲ್ವೋ ನನ್ನ ಇರ್ತಕ್ಕಂಥ ಮುಳಬಾಗಲ್ ತಾಲೂಕು ಮಕ್ಕಳು ಸಿಗ್ಬೇಕು ಅನ್ನೋದು ನನ್ನ ಧರ್ಮ. ಯಾಕಂದ್ರೆ ನಾನು ಬಹುಶಃ ನನ್ನ ತಂದೆ ತಾಯಿ ಏನಾದ್ರು ಶಕ್ತಿ ಇಟ್ಟಿದ್ರೆ ನಾನು ದೊಡ್ಡ ಮಟ್ಟಕ್ಕೆ ಓದ್ತಾ ಇದ್ದೀನಿ. ಶಕ್ತಿ ಎಲ್ಲ ಕಾರಣಕ್ಕೋಸ್ಕರ ನಾನು ವಿದ್ಯಾಭ್ಯಾಸವನ್ನ ಕಡಿತಗೊಳಿಸಿದ್ದೀನಿ. ಅದರಿಂದ ನಾನು ಮೊದಲ ಆದ್ಯತೆ ಕೊಟ್ಟಿರೋದು ವಿದ್ಯಾಭ್ಯಾಸಕ್ಕೆ. ಸೊ ಅದರಿಂದ ನನಗೆ ಆ ಜಾತಿ ಈ ಜಾತಿ ಪಕ್ಷ ಅಂತಿಲ್ಲ. ಸೊ ವಿದ್ಯಾಭ್ಯಾಸಕ್ಕೆ ನಾನು ಆದ್ಯತೆ ಕೊಟ್ಟಿದ್ದೀನಿ. ನಗರವನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈಗಾಗಲೇ ಜಮೀರ್ ಅವರಿಗೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಬೇಕು. ನನಗೆ ಈ ಹಾಸ್ಟೆಲ್ ಕೊಟ್ಟಿದ್ದಕ್ಕೆ ನಿಮಗೆ, ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ಮೈನಾರಿಟಿ ಪರವಾಗಿ ನಿಮಗೆ ಧನ್ಯವಾದನ ಹೇಳಕ್ ಇಷ್ಟಪಡ್ತೇನೆ. ಮುಳಬಾಗಲ್ ತಾಲೂಕಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಈ ದಿನ ಮುಳಬಾಗಿಲು ತಾಲೂಕಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ತಾಲೂಕಿಗೆ ಮಾನ್ಯ ಶಾಸಕರ ಅಭಿವೃದ್ಧಿ ಶ್ರಮದಿಂದ ಈ ಒಂದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಒಂದು ಶಾಲೆ ಬೇರೆ ಕೊಡಬೇಕಾಗಿರ್ತಕ್ಕಂಥದ್ದನ್ನ ಇಲ್ಲಿಗೆ ತಗೊಂಡ್ಬಂದು ಈ ಒಂದು ಶಾಲೆಯನ್ನು ಈ ಸುಮಾರು ಜಾಗ ಹುಡುಕಿ ಕೊನೆಗೆ ಈ ಜಾಗವನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ.
ಈ ಒಂದು ಸ್ಥಳದಲ್ಲಿ ಸುಮಾರು 5,20,00,000 ಅನುದಾನದಲ್ಲಿ ಈ ಒಂದು ಕಟ್ಟಡವನ್ನು 6ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ಭವ್ಯದ ಕಟ್ಟಡವನ್ನು ಕಟ್ತಾ ಇದ್ವಿ. ಈ ಕಟ್ಟಡವನ್ನು ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸಮೃದ್ಧ ವಿ ಮಂಜುನಾಥ್ ಸಾಹೇಬರು ಈ ಒಂದು ಕಾರ್ಯ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಾನು ಇಲಾಖೆ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಹೋಮ್ ನಿರ್ದೇಶಕರು ಕಾಡೇರಿ ನಾಗರಾಜ್ ಸಾಹೇಬರು ಇಲ್ಲಿ ಆಗಮಿಸಿದ್ದಾರೆ. ಈ ಉದ್ಘಾಟನಾ ಈ ದಿಲೀಪ್ ಸಮಯದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಾನು ಇಲಾಖೆ ಪರವಾಗಿ ಮತ್ತು ಈ ತಾಲೂಕು ಪರವಾಗಿ ನಾನು ಉತ್ಕೃಷ್ಟ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕಾರ್ಯಕ್ರಮ ಅವ್ರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. DCC ಬ್ಯಾಂಕ್ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಸದಸ್ಯರು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಇದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಭಾಕರಣ ಇದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸರ್ ಒಂದ್ ನಿಮಿಷ ಸೈಡ್ ಅಲ್ಲಿ ಬಂದ್ಬಿಡಿ ಸರ್, ನೀವು ಸೈಡ್ ಬನ್ನಿ ಸರ್. ಸರ್ ಹಿಂದೆ ಬಂದ್ಬಿಡಿ. ये क्लास आओ भाई पूरा ಬಗಣ ಇರೋ ಒಂದ್ ಸ್ವಲ್ಪ ಅಣ್ಣ, ಒಂದ್ ಸ್ವಲ್ಪ ಹಿಂದಕ್ಕೆ ಬಾಣ. ಶಿಸ್ತು ಬೇಡವಾ?